ಮಂಗಳೂರಿನ ಆರ್ಯ ಸಮಾಜದಲ್ಲಿ ದೀಪಾವಳಿ ಹಬ್ಬ ಆಚರಣೆ ಹಾಗೂ ಅನುಗ್ರಹ ಯಜ್ಞ ಇತ್ತೀಚೆಗೆ ನಡೆಯಿತು. ಮಂಗಳೂರಿನ ಆರ್ಯ ಸಮಾಜದ ವತಿಯಿಂದ ದೀಪಾವಳಿ ಮತ್ತು ಮಹರ್ಷಿ ದಯಾನಂದ ಸರಸ್ವತಿಯವರ ನಿರ್ವಾಣ ದಿನದ ಅಂಗವಾಗಿ ವಿಶೇಷ ಯಜ್ಞ ಅಧ್ಯಕ್ಷರಾದ ಲೋಕಾನಂದ ಆರ್ಯರವರ ಪೌರೋಹಿತ್ಯದಲ್ಲಿ ನಡೆಯಿತು. ಸಾಮೂಹಿಕವಾಗಿ ಎಲ್ಲರೂ ಒಟ್ಟು ಸೇರಿಕೊಂಡು ಪೂರ್ಣಾಹುತಿಯನ್ನು ಕೊಡ್ತಾ ಇದ್ದೇವೆ. ಅದೇ 5 ಗಂಟೆ ಸಮಯದಲ್ಲಿ ಆ ಮೃತ್ಯು ಅವರು ಪಡೆದಿದ್ದಾರೆ. ವಸೋ ಪವಿತ್ರವಶಿ ದಶದಾರಂ ವಸೋ ಪವಿತ್ರವಶಿ ಶತದಾರಂ ವಸೋ ಪವಿತ್ರೇಣ ವಸುದೇವ ಕುಟುಂಬಕಂ. ಈ ಬಗ್ಗೆ ಅಧ್ಯಕ್ಷರು ಮಾಧ್ಯಮಗಳಿಗೆ ಹೆಚ್ಚಿನ ಮಾಹಿತಿ ನೀಡಿದರು. ಈ ಅಜ್ಞಾನಕ್ಕೆ ನಿವಾರಣೆ ಮಾಡುವುದರ ಉದ್ದೇಶದಿಂದ ಅವರು ಗುರುಗಳಾದ ವಿರಾಜಾನಂದರಿಗೆ ದೀಕ್ಷೆಯನ್ನು ಕೊಡ್ತಾರೆ, ದೀಕ್ಷೆಯನ್ನು ತಕ್ಕೊಳ್ತಾರೆ. ಅವರಿಂದ ಆ ಪ್ರಕಾರವಾಗಿ ಆರ್ಯ ಸಮಾಜ ಪ್ರಾರಂಭ ಮಾಡಿದ್ದಾರೆ. ಅವರು ಮಹರ್ಷಿ ದಯಾನಂದ ಸರಸ್ವತಿಯವರು ಈ ದೀಪಾವಳಿಯ ಅಮಾವಾಸ್ಯೆಯ ದಿನ ಸಂಜೆ 5 ಗಂಟೆಗೆ ಅವರು ತನ್ನ ದೇಹದಿಂದ ಅವರು ಆತ್ಮವನ್ನು ತ್ಯಾಗ ಮಾಡ್ತಾರೆ. ದೇಹದಿಂದ ಆತ್ಮ ಬಿಟ್ಟು ಬೆಳಕಿನ ಮೂಲಕ ಮೇಲೆ ಹೋಗ್ತದೆ. ಆ ಬೆಳಕನ್ನು ಎಲ್ಲರಿಗೆ ತೋರಿಸ್ತಾರೆ. ಆ ಬೆಳಕಿನಿಂದ ಈ ಅಮಾವಾಸ್ಯೆ ದಿವಸ ಶುಭ್ರವಾಗಿ ಬೆಳಕು ಉರಿಯಲಿ ಎನ್ನುವಂತಹ ಉದ್ದೇಶದಿಂದ ನಾವು ಆ ಯಜ್ಞವನ್ನು ಮಾಡೋದೊಂದಿಗೆ ಆ ರೀತಿಯ ಒಂದು ಬೆಳಕು ಅಸತೋಮ ಸದ್ಗಮಯ ಅಂದರೆ ಅಸತ್ಯದಿಂದ ಸತ್ಯರಿಗೆ ಹೋಗುವಂತಹ ದಾರಿಯನ್ನು ನಮಗೆ ಕೊಡಲಿ. ತಮಸೋಮ ಜ್ಯೋತಿರ್ಗಮಯ ಅಂದರೆ ಬೆಳಕಿನ ಅಲ್ಲಿ ಕತ್ತಲೆಯಿಂದ ಬೆಳಕಿನೊಳಗೆ ಹೋಗುವಂತಹ ದಾರಿಯನ್ನು ಕೊಡಲಿ. ನಂತರ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಕೆ ತೇಜೋಮಯ ವಹಿಸಿದರು. ಮುಖ್ಯ ಅತಿಥಿಯಾಗಿದ್ದ ವಕೀಲರ ಸಂಘದ ಅಧ್ಯಕ್ಷರಾದ ಚಂಗಪ್ಪ ಸಕಾಲಿಕ ಸಲಹೆಗಳನ್ನಿತ್ತರು. ಈ ಮತಾಂತರದ ವಿರುದ್ಧ ಹೋರಾಟ ಮಾಡುವಾಗ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೆವು. ವಿಶೇಷವಾಗಿ ಒಂದು ಸರಕಾರ ನಮ್ಮ ಪರವಾಗಿ ಇರ್ತಾ ಇರಲಿಲ್ಲ, ಪೊಲೀಸ್ ಇಲಾಖೆ ನಮ್ಮ ಪರವಾಗಿ ಇರೋದಿಲ್ಲ, ಸಮಾಜ ಕೂಡ ನಮ್ಮ ಪರವಾಗಿ ಇರೋದಿಲ್ಲ. ಈ ಸಂದರ್ಭದಲ್ಲಿ ನನಗೆ ಕಂಡದ್ದು ಆರ್ಯ ಸಮಾಜ. ಬಹುಶಃ ಆರ್ಯ ಸಮಾಜದ ಸಹಾಯದಿಂದ, ವಿಶೇಷವಾಗಿ ಲೋಕಾನಂದ ಮತ್ತು ಅವರ ಸಂಗಡಿಗರ ಸಹಾಯದಿಂದ ಹಲವಾರು ಮತಾಂತರಗಳನ್ನು ತಡೆದು ನಮ್ಮ ಸಮಾಜಕ್ಕೆ ಹಲವಾರು ಬೇರೆ ಸಮಾಜದಿಂದ ಬರಮಾಡುವಂತಹ ಸನ್ನಿವೇಶಗಳು ನನಗೆ ಈ ಪುಣ್ಯ ಸ್ಥಳದಲ್ಲಿ ನನಗೆ ಒದಗಿ ಬಂತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶಕುಂತಲಾ, ಶ್ರೀಮತಿ ಚಂಚಲಾಕ್ಷಿ, ತೇಜೋಮಯ, ಮಹಾನಗರ ಪಾಲಿಕೆಯ ಸಚೇತಕರಾದ ರಂಗನಾಥ ಕಿಣಿ ಮುಂತಾದವರು ಅತಿಥಿಗಳಾಗಿದ್ದರು. ಪುರುಷೋತ್ತಮ ಶೆಟ್ಟಿ ಕೊನೆಯಲ್ಲಿ ವಂದಿಸಿದರು. ಮಂಗಳೂರಿನ ಸಿಗ್ನಲ್ ವೃತ್ತದ ಬಳಿ ಪನಾಶೆ ಅಡ್ವರ್ಟೈಸರ್ಸ್ ನಿರ್ಮಾಣದ ನೂತನ LED ಜಾಹೀರಾತನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಮುಜರಾಯಿ ಸಚಿವರಾದ ಕೃಷ್ಣ ಜಿ ಪಾಲೆಮಾರ್ ಉದ್ಘಾಟಿಸಿದರು. ಬೆಂಗಳೂರು ಮೂಲದ ಪನಾಶೆ ಅಡ್ವರ್ಟೈಸ್ನವರು ಮಂಗಳೂರಿನ ಹೃದಯ ಭಾಗದ ಹಂಪನಕಟ್ಟೆ ಸಿಗ್ನಲ್ನ ಬಳಿಯ ಕೆನರಾ ಜ್ಯುವೆಲ್ಲರ್ಸ್ನ ಮೇಲ್ಛಾವಣಿಯಲ್ಲಿ ನಿರ್ಮಿಸಿದ ಬೃಹತ್ LED ಜಾಹೀರಾತು ಟಿವಿಯ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್ ಉದ್ಘಾಟಿಸಿದರು. ಈ ವೇಳೆ ಶುಭ ಹಾರೈಸಿದ ಪಾಲೆಮಾರ್, ಇಂದು ಮಂಗಳೂರು ನಗರ ಅಗಾಧವಾಗಿ ಬೆಳೆಯುತ್ತಿದೆ, ಸಮೂಹ ಮಾಧ್ಯಮಗಳ ಜೊತೆಗೆ ಜಾಹೀರಾತು ಲೋಕವು ವೃದ್ಧಿಸುತ್ತಿದೆ. ಈ ಸಂದರ್ಭ ವಿನೂತನ ಶೈಲಿಯ ಜಾಹೀರಾತು ಫಲಕ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತದೆ ಎಂದರು. ಇಂಥ ಒಂದು ಹೊಸ ತಂತ್ರಜ್ಞಾನವನ್ನು ಮಂಗಳೂರಿಗೆ ಮುಟ್ಟಿಸಿದಾಗ ಮಂಗಳೂರು ನಗರ ಸೌಂದರೀಕರಣ ಕೆಲವೇ ಸಮಯದಲ್ಲಿ ನಮ್ಮ ಈಗ ಒಂದು ಏಮಿದೆ, ಇನ್ನು ಕೇವಲ 7 ತಿಂಗಳೊಳಗೆ ಈ ಮಂಗಳೂರು ನಗರದ ಚಿತ್ರಣವನ್ನು ಬದಲಾವಣೆ ಮಾಡಬೇಕು. ಯಾಕಂದರೆ ಇವತ್ತು ಕಾಂಕ್ರೀಟ್ ರಸ್ತೆ ಎಲ್ಲ ನಿರ್ಮಾಣ ಆಗಿದೆ, ಪಕ್ಕದಲ್ಲಿ ಫುಟ್ಪಾತ್ಗಳು ಮತ್ತು ಮಾರ್ಗದ ಮಧ್ಯದಲ್ಲಿ ಗ್ರೀನರಿಗಳನ್ನು ಹಾಕಲಿಕ್ಕೆ ಮಾತ್ರ ಉಳಿದಿದೆ. ಅದು 6 ರಿಂದ 7 ತಿಂಗಳೊಳಗೆ ಮುಗಿಬೋದು ಅಂತ ಹೇಳುವಂಥ ಒಂದು ವಿಶ್ವಾಸ ಇದೆ. ಅದನ್ನು ಮಾಡಿದಾಗ ಮಂಗಳೂರಿನ ಚಿತ್ರಣ ಬದಲಾವಣೆ ಆಗಿ ಬಹುಶಃ ನಮ್ಮ IGP ಅವರು ಹೊಸ IGP ಅವರು ಇಲ್ಲಿ ಬಂದರೆ ಅವರು ಬಹುಶಃ ಆಶ್ಚರ್ಯ ಪಡಬೇಕು, ಇದು ಯಾಕೆ ಮಂಗಳೂರು ಬದಲಾವಣೆ ಆಗಿದೆ.
ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಉಮ್ಮರ್ ಅನ್ವರ್ ಮತ್ತು ದಿಲ್ ನವಾಜ್ ಈ ಬೃಹತ್ ಎಲ್ಸಿಡಿಯ ಕಾರ್ಯಚಟುವಟಿಕೆಯ ಬಗ್ಗೆ ಮಾಹಿತಿ ನೀಡಿದರು. For the first time in Mangalore, we have launched LED screen in Hampankata signal. It's around 25-30, around 600 square feet. And this is the Karnataka's first largest LED screen, which we have launched in Hampankata signal above Canara Jewellers building. ಪನಾಶ್ ಅಡ್ವೈಸ್ ಅವರ ವತಿಯಿಂದ ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ದೊಡ್ಡ LED ಸ್ಕ್ರೀನ್, ಕರ್ನಾಟಕದಲ್ಲಿ ಅತಿ ದೊಡ್ಡ LED ಸ್ಕ್ರೀನ್ ನಾವು ಮಂಗಳೂರಲ್ಲಿ ಹಾಕಿದ್ದೇವೆ. ಮೈನಾಗಿ MD ಶಾನ್ಸನ್ ಜೊತೆಯಿದ್ದಾರೆ. ಇದರಿಂದ ನಾವು ಜನರಿಗೆ ಸೋಷಿಯಲ್ ಸರ್ವಿಸ್ ಥರದ ಮಾಹಿತಿಯನ್ನು ಕೊಡ್ಬೋದು ನಮಗೆ. ಮತ್ತು ಬೇರೆ ಬೇರೆ ಥರ ಜಾಹೀರಾತು, ಮುಖ್ಯವಾಗಿ ನಾವು ಜನಜಾಗೃತಿಗೋಸ್ಕರ ನಾವು ಇದು ತಂದಿದ್ದೇವೆ. ಐಜಿಪಿ ಅಲೋಕ್ ಮೋಹನ್, ಮೂಡಾ ಮಾಜಿ ಅಧ್ಯಕ್ಷರಾದ ಸುರೇಶ್ ಬಳ್ಳಾಲ್, ಉದ್ಯಮಿ ಸುರೇಶ್ ಶೆಟ್ಟಿ ಮುಖ್ಯ ಅತಿಥಿ